ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಪ್ರೇರಣಾಶಕ್ತಿಯಾದ ಬ್ರಹ್ಮಲೀನ ಪೂಜ್ಯಪಾದ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಗೂ, ಜ್ಞಾನಜ್ಯೋತಿ ಪೂಜ್ಯಪಾದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೂ ಮತ್ತು ಯೋಗಾಚಾರ್ಯ ಪೂಜ್ಯಪಾದ ಶ್ರೀ ಸಂಗಮದೇವ ಅಪ್ಪಾಜಿಯವರಿಗೆ ಶ್ರದ್ಧೆಯಿಂದ ಅಭಿವಂದಿಸಿ, ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಉತ್ಕೃಷ್ಟ ವಿಚಾರಗಳಿಂದ ಗುರುವಿನ ಹಿರಿಮೆ ಗರಿಮೆಗಳನ್ನು ತಿಳಿಯಪಡಿಸುತ್ತಿರುವ ಪೂಜ್ಯಪಾದ ಗುರುಚರಣದಲ್ಲಿ ಭಕ್ತಿಯ ಪ್ರಣಾಮಗಳು. ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನಾವು ಕಳೆದ 5-6 ದಿನಗಳಿಂದ ಸದ್ಗುರುವಿನ ಮಹತ್ವವನ್ನು, ಸದ್ಗುರುವಿನ ಕೃಪಾಶಕ್ತಿಯನ್ನು, ಸದ್ಗುರುವಿನ ಪ್ರೇಮದ ಶಕ್ತಿಯನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೇವೆ. ಮತ್ತು ಗುರುವಿನಿಂದ ನಾವು ಪಡೆಯಬಹುದಾದಂಥ ಮಾರ್ಗದರ್ಶನ, ಕೃಪಾಶೀರ್ವಾದ ನಮ್ಮನ್ನು ಹೇಗೆ ಕಷ್ಟದಿಂದ ಪಾರು ಮಾಡ್ತದೆ, ನಾವು ಯಾಕೆ ಗುರುವನ್ನು ಆಶ್ರಯಿಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಎಂತಹ ಗುರುಗಳನ್ನು ನಾವು ಆಶ್ರಯಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಗುರುವಿಗೆ ದಯಾಸಾಗರ ಅಂತ ಕರೀತಾರೆ, ಕರುಣಾಸಾಗರ. ಗುರುವಿನ ಉದ್ದೇಶ ಏನು ಅಂದರೆ, ತನ್ನನ್ನು ಆಶ್ರಯಿಸಿ ಬಂದಂಥ ಶಿಷ್ಯರಿಗೆ ಒಳ್ಳೆಯದಾಗಬೇಕು, ಒಳ್ಳೆಯ ಮಾರ್ಗದಲ್ಲಿ ಅವರು ನಡೀಬೇಕು, ಅವರ ಸುತ್ತಮುತ್ತ ಇರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಚದುರಿ ಹೋಗಬೇಕು ಅನ್ನೋದೇ ಗುರುವಿನ ಆಶಯ ಆಗಿರ್ತದೆ. ಅಂತೆಯೇ ಗುರು ಶಿಷ್ಯಂದಿರಿಗೆ ಕರುಣೆಯಿಂದ ಕೃಪೆಯನ್ನು ಮಾಡ್ತಾರೆ. ಆದರೆ ಗುರುವಿನ ಕೃಪೆಯನ್ನು ಪಡೀಬೇಕಾದ್ರೆ ಶಿಷ್ಯಂದಿರಾದಂಥ ನಮ್ಮಲ್ಲಿ ಶ್ರದ್ಧೆ ಬಹಳ ಮುಖ್ಯ, ನಿಷ್ಠೆ ಬಹಳ ಮುಖ್ಯ. ಅಲ್ಲಿ ತಾತ್ಸಾರ, ಅಸಡ್ಡೆ, ಉದಾಸೀನತೆಗಳು ಸಲ್ಲೋದಿಲ್ಲ. ಗುರುವಿನ ಮೇಲೆ ಮತ್ತು ಗುರು ಹೇಳುವಂಥ ಜ್ಞಾನದ ಮಾತಿನ ಮೇಲೆ ಎಷ್ಟು ಶ್ರದ್ಧೆ ಇರಬೇಕು ನಮಗೆ ಅಂದರೆ, ಯಾವ ಕಾರಣಕ್ಕೂ ನಾವು ಅದನ್ನು ಅಲಕ್ಷ್ಯ ಮಾಡಬಾರ್ದು. ನಾವೇನಾದರೂ ಗುರು ಹೇಳೋ ಮಾತನ್ನು ಉಪೇಕ್ಷೆ ಮಾಡಿದರೆ ಪರಿಣಾಮ ಕಡಿಮೆ ಆಗುತ್ತೆ. ಗುರು ಹೇಳೋ ಮಾತನ್ನು ಅಲಕ್ಷ್ಯ ಮಾಡಿದರೆ ಪರಿಣಾಮ ಕಡಿಮೆ ಆಗುತ್ತೆ. ಏನು ಫಾಯ್ದೆ ಆಗಬೇಕೋ, ಏನು ಲಾಭ ಆಗಬೇಕೋ ಅದು ಕಡಿಮೆ ಆಗುತ್ತೆ. ಗುರುವಿನ ಮೇಲೆ ನಾವು ಶ್ರದ್ಧಾ ಇಟ್ಟುಬಿಟ್ರೆ, ಗುರುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟುಬಿಟ್ರೆ, ನಮ್ಮ ಎಲ್ಲ ಅಡಚಣೆಗಳು ಗೊತ್ತಿರಲಾರದ ಹಾಗೆ ಪರಿಯಾಗಿ ತೆರೆಯಾಗಿ ದೂರ ಸರಿತಾರೆ. ನಂಬಿಕೆ ಬಹಳ ಮುಖ್ಯ, ಶ್ರದ್ಧೆ ಬಹಳ ಮುಖ್ಯ. ಒಮ್ಮೆ ಏನಾಗಿತ್ತು, ಒಂದು ಊರೊಳಗಡೆ ಒಂದು ಸಾಮಾನ್ಯ ಬಡವರ ಮನೆ ಇತ್ತು. ಅವ್ರ ಪಾಲಿನೊಳಗಡೆ ಸ್ವಲ್ಪ ಆಸ್ತಿ ಇತ್ತು. ಆ ಮನೆಯೊಳಗಡೆ ಒಬ್ಬ ಮನುಷ್ಯ ಇದ್ದ, ಮುಗ್ಧ ಇದ್ದ. ಮುಗ್ಧ ಅಂದರೆ ಮುಗ್ಧ ಮನುಷ್ಯ. ಆ ಮನೆತನದ ಆಸ್ತಿಯನ್ನು ಲಪಟಾಯಿಸಬೇಕು ಅಂತ ಒಬ್ಬ ವಿಚಾರ ಮಾಡಿದ್ದ. ಅವನು ಬಹಳ ಶಾಣೆ ಇದ್ದ. ಯಾರಿಗೆ ದುರಾಲೋಚನೆಗಳಿರ್ತಾವೋ ಅವ್ರ ಬುದ್ಧಿ ಬಹಳ ಚುರುಕಿರ್ತದೆ, ಅದೇನೋ ಗೊತ್ತಿಲ್ಲ. ಯಾರಿಗೆ ಒಳ್ಳೆಯ ವಿಚಾರ ಇರ್ತಾವೋ ಅವ್ರ ಬುದ್ಧಿ ಸ್ವಲ್ಪ ಅಷ್ಟು ಚುರುಕಿರೋದಿಲ್ಲ. ನೀವು ಬೇಕಾದ್ರೆ ತಪಾಸ್ ಮಾಡಿ ನೋಡಿ. ಕೆಟ್ಟದ್ದು ಮಾಡಬೇಕು ಅನ್ನೋರಿಗೆ ಹೊಸ ಪ್ಲ್ಯಾನ್ ಹೊಳಿತಾವೆ, ಹೊಸ ಐಡಿಯಾ ಬರ್ತವೆ, ಏನಾದರೂ ಮಾಡಿ ಟೋಪಿ ಹಾಕ್ತಾರೆ. ಹಾಗೆ ಒಬ್ಬ ಮನುಷ್ಯ ಇದ್ದ.
ಅವನಿಗೆ ಇವರ ಆಸ್ತಿ ಮೇಲೆ ಕಣ್ಣು, ಇವ್ರದ್ದೇನು ಮನೆ ಆಸ್ತಿ ಜಮೀನು ಇತ್ತಲ್ಲ ಅದ್ರ ಮೇಲೆ ಕಣ್ಣು. ಆದರೆ ಇವ ಏನು ಮುಗ್ಧ ಇದ್ನಲ್ಲ, ಅವನು ಏನು ಮಾಡಿದ್ರೂ ಗುರುಗಳನ್ನು ಕೇಳಿ ಗುರುಗಳಿಗೆ ಹೇಳಿ ಮಾಡ್ತಾ ಇದ್ದ. ಇದೊಂದು ಬಹಳ ಬಹಳ ನಂಬಿಕೆ ವಿಚಾರ ಇದೆ. ಅಂದರೆ ಗುರುಗಳಿಗೆ ಹೇಳಿ ಗುರುಗಳನ್ನು ಕೇಳಿ ಮಾಡೋದಿದೆಯಲ್ಲ, ಇದು ಬಹಳ ನಂಬಿಕೆಯ ವಿಚಾರ. ಈಗಲೂ ಎಷ್ಟೋ ಕಡೆ ಎಷ್ಟೋ ಜನ ಗುರುವಿನ ಅನುಮತಿ ತೆಗೆದುಕೊಳ್ಳಲಾರದೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದೇ ಇಲ್ಲ. ಅದು ಮನೆ ಕಟ್ಟೋದಿರಲಿ, ಜಮೀನು ಕೊಳ್ಳೋದಿರಲಿ, ಬೆಳೆ ಬಿತ್ತೋದಿರಲಿ, ಮಕ್ಕಳನ್ನ ಶಾಲೆಗೆ ಸೇರಿಸೋದಿರಲಿ, ಸಣ್ಣ ಪುಟ್ಟ ವ್ಯವಹಾರ ಮಾಡೋದಿರಲಿ, ಮಕ್ಕಳ ಮದುವೆ ಇರಲಿ, ಇಂಥ ಎಲ್ಲ ವಿಷಯಗಳನ್ನು ಹೋಗಿ ಗುರುಗಳಿಗೆ ನಿವೇದನೆ ಮಾಡಿ ಒಪ್ಪಿಗೆ ತಗೊಂಡೇ ಮಾಡ್ತಾರೆ. ಇವ ಹಂಗಿದ್ದ ಮುಗ್ಧ. ಒಂದಿನ ಹೋಗಿ ಅವ ಹೇಳ್ದ, ಗುರುಗಳೇ, ನಾನು ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ ಕಷ್ಟಕ್ಕೆ ಒಳಗಾಗ್ತೀನಿ ಅಂತ, ಯಾಕೋ ನನಗೆ ದಿನ ದಿನ ತ್ರಾಸ ಆಗ್ತಾ ಇದೆ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಅವಾಗ ಗುರುಗಳು ಹೇಳಿದರು, ನೋಡು, ಎಂಥದ್ದೇ ಪ್ರಸಂಗ ಬಂದರೂ ಇದು ನಿನ್ನ ಕೃಪಾ ಪ್ರಸಾದ ಅಂತ ನಂಬಿಕೆ ಇಟ್ಟು, ಭಗವಂತನ ಮೇಲೆ ನಂಬಿಕೆ ಇಟ್ಟು, ಗುರುಗಳ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡು, ನೀನು ಕಷ್ಟದಿಂದ ಪಾರ ಆಗ್ತೀಯ. ಇದೇನು ಸಾಮಾನ್ಯ ಮಂತ್ರ ಅಲ್ಲ ಇದು. ಎಂಥದ್ದೇ ಪ್ರಸಂಗ ಬರಲಿ, ಅಪ್ಪ ನಿನ್ನ ಕೃಪಾ ಇರಲಿ, ನೀನು ಕಾಪಾಡು, ನಾನು ದುಡಿತೀನಿ ಅನ್ನೋ ಭಾವ ಇತ್ತು ಅಂದರೆ ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಭಾವ ನಮ್ಮನ್ನು ಕಾಪಾಡ್ತದೆ, ಭಾವ ನಮಗೆ ಶಕ್ತಿಯನ್ನು ಕೊಡ್ತದೆ, ಭಾವ ನಮಗೆ ಕ್ಷಮತೆಯನ್ನು ಕೊಡ್ತದೆ. ಹಾಗೆ ಗುರುಗಳು ಹೇಳಿದರು. ಇವನು ಮನೆಗೆ ಹೋದ, ವಾರ ಒಪ್ಪತ್ತಿನೊಳಗಡೆ ಅವ ಏನಿದ್ನಲ್ಲ, ದುರಾಲೋಚನೆ ಮಾಡಿ ಸಂಪತ್ತು ಲಪಟಾಯಿಸಬೇಕು ಅಂತಿದ್ನಲ್ಲ, ಅವ ಬಂದವನೇ ಏಕಾಏಕಿ ಮನೆ ಮುಂದೆ ನಿಂತು ಕೂಗಾಡೋದಕ್ಕೆ ಚಾಲೂ ಮಾಡಿದ, ಒದರಾಡೋದಕ್ಕೆ ಚಾಲೂ ಮಾಡಿದ. ಏನು ಬೇಕದ್ದು ಅಂದ, ಏನು ಬೇಕದ್ದು ಬೈದ. ಎಲ್ಲ ಜನ ಸೇರ್ತು, ಸುತ್ತ ಎಲ್ಲ ಜನ ಸೇರ್ತು. ಅವಾಗ ಆ ಮನುಷ್ಯ ಇದ್ನಲ್ಲ, ಮುಗ್ಧ ಮನುಷ್ಯ ಹೊರಗೆ ಬಂದ. ಯಾಕೆ ಬೈತಿ, ಯಾಕೆ ಕೂಗಾಡ್ತಿ, ಏನು ಬೇಕು ನಿನಗೇನು ಹೇಳೋದು? ನಿಮ್ಮ ಅಪ್ಪ ಇದ್ದಾಗ ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದ, ಸಾಲ ತೊಗೊಂಡಿದ್ದ. ಸಾಲ ಈಗ ಬೆಟ್ಟದಷ್ಟಾಗಿದೆ. ಎಲ್ಲ ಸಾಲ ತೀರಿಸೋ ಯೋಗ್ಯತೆ ನಿನಗಿಲ್ಲ. ಆದರೆ ಇವತ್ತೇ ಸಾಲ ತೀರಿಸಲಿಲ್ಲ ಅಂದರೆ ನಿನ್ನ ನಾನು ಬಿಡೋದಿಲ್ಲ. ಪಾಪ ಸುಮ್ಮನೆ ನಿಂತಿದ್ದ, ಕೈ ಮುಕ್ಕೊಂಡಿದ್ದ. ಏನು ಮಾಡ್ಬೇಕು ಹೇಳು, ಯಾಕೆ ಹೋಗೋಣ? ತಗೋ ಈ ಕಾಗದ, ಸಹಿ ಮಾಡಿ ಈಗಿಂದ ಈಗ ಈ ಕಾಗದ. ಆ ಕಾಗದದೊಳಗಡೆ ಅವನು ಗೊತ್ತಿರಲಾರ್ದೆ ಎಲ್ಲ ಆಸ್ತಿ ಬರ್ಕೊಂಡು ಬಂದಿದ್ದ. ಅವನು ಗೊತ್ತಿತ್ತು, ಇವ ಹ್ಞೂ ಅಂತಾನೆ, ಮರ್ಯಾದೆಗೆ ಅಂಜುತ್ತಾನೆ. ಒಳ್ಳೆ ಜನ ಮರ್ಯಾದೆಗೆ ಅಂಜುತ್ತಾರೆ, ಒಳ್ಳೆ ಜನ ಮರ್ಯಾದೆಗೆ ಅಂಜುತ್ತಾರೆ, ಕೆಟ್ಟ ಜನ ಮರ್ಯಾದೆ ವಿಚಾರ ಮಾಡಲ್ಲ. ಶ್ರೀಕೃಷ್ಣ ಪರಮಾತ್ಮ ಅದನ್ನು ಬಹಳ ಸುಂದರವಾಗಿ ಅರ್ಜುನಿಗೆ ಹೇಳ್ತಾನೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಾಧಿತಿರಿಚ್ಯತೆ. ಹೇ ಅರ್ಜುನ, ಒಳ್ಳೆ ಜನಕ್ಕೆ ಮಾನ ಪ್ರಾಣಕ್ಕಿಂತ ದೊಡ್ಡದು. ಯಾರು ಒಳ್ಳೆಯವರು, ಸಾತ್ವಿಕರು, ಸದ್ಗುಣಿಗಳು ಇರ್ತಾರೋ ಅವರು ಮಾನಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಪ್ರಾಣಕ್ಕಿಂತ. ಅಂಥ ಮನುಷ್ಯ ಇವ ಅಂದ, ನೋಡು, ಇಷ್ಟು ಜನ ಸೇರಿದ್ದಾರೆ, ಕೂಗಾಡಿ ಅಸಹ್ಯ ಮಾಡಿ ಸಮಾಜದೊಳಗಡೆ ಕಿಮ್ಮತ್ ಕಳೀಬೇಡ, ನಿನಗೇನು ಬೇಕು, ಎಲ್ಲಿ ಬೇಕು ಕೊಡು, ಸಹಿ ಮಾಡ್ತೀನಿ ಅಂತ ಕಾಗದ ತಗೊಂಡ. ಅವನು ದುರಾಲೋಚನೆ ಮಾಡೋವಿದ್ನಲ್ಲ, ಅವನ ಮನಸ್ಸಿನಾಗ ಬಂತು, ಓ ನನ್ನ ಕೆಲಸ ಆಯ್ತು, ನಾನು ಗೆದ್ದೆ. ಕಾಗದ ತಗೊಂಡ. ಗುರುಗಳು ಹೇಳಿದ್ರಲ್ಲ, ಏನೇ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡಿ ನಿನ್ನ ಮೇಲೆ ಭಾರ ಹಾಕಿ ಮಾಡ್ತೀನಿ ಅಂತ ಮಾಡುವಂತ ಭಗವಂತಗೆ ನೆನಪು ಮಾಡಿಕೊಂಡು ಗುರುವಿನ ಸ್ಮರಣೆ ಮಾಡಿಕೊಂಡು ಕರ ಸಹಿ ಮಾಡಿದ. ಸಹಿ ಮಾಡಿ ಅವನಿಗೆ ಕಾಗದ ಕೊಟ್ಟ. ಇವ ಏನು ಕಾಗದ ಇಸ್ಕೊಂಡು ಇನ್ನೇನು ನಕ್ಕು ಕೂಗಾಡಬೇಕು, ಖುಷಿ ಪಡಬೇಕು ಅನ್ನೋದ್ರ ಒಳಗಡೆ ಕಾಗದ ಇಸ್ಕೊಂಡು ಅವನ ಮಗಳು ಓಡಿ ಬಂದಳು. ಜನ ಎಲ್ಲ ನಿಂತಿದ್ದಾರೆ, ಒಂಥರ ವಾತಾವರಣ ಆಗಿದೆ. ಅಂಥ ಸಮಯಕ್ಕೆ ಅವನ ಮಗಳು, ಮೋಸ ಮಾಡಿದವನ ಮಗಳು ಓಡ್ಕೊಂಡು ಬಂದು ಹತ್ಕೊಂಡು ಅಪ್ಪನ ಕೂಗಿದಳು, ಅಪ್ಪ ಬೇಗ ಬಾ,
ನಮ್ಮ ಮನೆಗೆ ಬೆಂಕಿ ಬಿದ್ದದೆ, ಬೇಗ ಬಾ ಅಂತ ಕೂಗಿದ್ರು. ಕಾಗದ ಇಸ್ಕೊಂಡು ಖುಷಿ ಇತ್ತಲ್ಲ, ಎಲ್ಲ ಮಣ್ಣು ಪಾಲಾಯಿತು. ಇದು ಸಿಕ್ತು ಅಂತ ಖುಷಿ ಪಡಬೇಕೋ, ಅದು ಹೋಯಿತು ಅಂತ ದುಃಖ ಪಡಬೇಕು? ಏನಾದರೂ ಆಗಲಿ ಅಂತ ಮುಂದೆ ಮುಖ ಮಾಡಿ ಓಡಬೇಕು ಅಂತ ತಿರುಗೋದ್ರ ಒಳಗಡೆ ಸಹಿ ಮಾಡಿದ್ನಲ್ಲ ಮುಗ್ಧ ಮನುಷ್ಯ, ಅವ ಇವನಕ್ಕಿಂತ 10 ಹೆಜ್ಜೆ ಮುಂದೆ ಓಡಿ ಹೋದ. ಓಡಿ ಹೋಗೋದಷ್ಟೇ ಅಲ್ಲ, ಊರು ಜನ ಅಲ್ಲಿ ಬಂದು ಸೇರೋದಕ್ಕಿಂತ ಮುಂಚೆ ಬೆಂಕಿ ಹತ್ತಿ ಧಗ ಧಗ ಉರಿಯೋ ಮನಿ ಒಳಗೆ ಹೋದ, ಬೆಂಕಿ ಆರಿಸ್ಬೇಕು ಅಂತ. ಯಾವಾಗ ಆ ಒಳ್ಳೆಯ ಮನುಷ್ಯ, ದೇವನ ನಂಬಿದ ಮನುಷ್ಯ, ಗುರುವಿನ ಮೇಲೆ ನಿಷ್ಠಾ ಇಟ್ಟ ಮನುಷ್ಯ ಬೆಂಕಿ ಹತ್ತಿ ಉರಿಯೋ ಮನೆಯೊಳಗಡೆ ಹೋದನೋ, ಆ ಕ್ಷಣ ಉರಿಯೋ ಬೆಂಕಿ ಎಲ್ಲ ತಣ್ಣಗಾಯ್ತಂತೆ. ಅವಾಗ ಈ ಮೋಸ ಮಾಡಿದ ಮನುಷ್ಯ ಇದ್ನಲ್ಲ, ಅವನಿಗೆ ಅನಿಸ್ತಂತೆ, ಎಂಥ ಮನುಷ್ಯಾಗ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ತನ್ನ ಕೈಯೊಳಗಿದ್ದ ಕಾಗದ ಹರಿದು ಉದ್ದಕ್ಕೆ ನಮಸ್ಕಾರ ಮಾಡಿದಾಗ ಆ ಮನುಷ್ಯ ಹೇಳಿದಂತೆ, ನಿನ್ನ ನಮಸ್ಕಾರ ನನಗಲ್ಲಪ್ಪ, ನನ್ನ ಗುರುವಿಗೆ ಸಲ್ಲಬೇಕು. ಯಾಕೆ ಅಂದರೆ, ನೀನು ಕೊಟ್ಟ ಕಾಗದದ ಮೇಲೆ ಸಹಿ ಮಾಡುವಾಗಲೂ ನಾನು ಗುರುವನ್ನೇ ನೆನಪು ಮಾಡಿಕೊಂಡೆ, ನಿನ್ನ ಮನೆ ಉರಿಬೇಕಾದರೂ ನಾನು ಗುರುವನ್ನೇ ನೆನಪು ಮಾಡಿಕೊಂಡೆ. ಇದು ಇವತ್ತು ಪೇಪರ್ ಒಳಗೆ ಬಂದದೆ ಕಥೆ. ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ನಿಷ್ಠೆ ಇದೆಯಲ್ಲ, ನಂಬಿಕೆ, ಶ್ರದ್ಧೆ, ಅದು ನಮ್ಮನ್ನು ಅತ್ಯಂತ ಸಮರ್ಥರನ್ನಾಗಿ ಮಾಡ್ತದೆ. ಯಾವುದೇ ಕೆಲಸ ಮಾಡಿ ನಿಷ್ಠಾದಿಂದ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದು ವಿದ್ಯಾಭ್ಯಾಸ ಇರಲಿ, ವ್ಯಾಪಾರ ಇರಲಿ, ಉದ್ಯೋಗ ಇರಲಿ, ಶೇತ್ಕಿ ಇರಲಿ, ಕೂಲಿ ಇರಲಿ, ಚಾಕ್ರಿ ಇರಲಿ, ಪೂಜಾ ಇರಲಿ, ಪ್ರಾರ್ಥನಾ ಇರಲಿ, ಅಡುಗೆ ಮಾಡೋದಿರಲಿ, ಅಡುಗೆ ಬಡಿಸೋದಿರಲಿ, ಊಟ ಮಾಡೋದಿರಲಿ, ಯಾವ ಕೆಲಸ ಆದರೂ ಇರಲಿ, ಮಾಡುವ ಕೆಲಸದೊಳಗಡೆ ನಿಷ್ಠಾ ಇದ್ದರೆ, ಕೆಲಸದ ಮೇಲೆ ಪ್ರೇಮ ಇದ್ದರೆ, ನಂಬಿಕೆ ಇದ್ದರೆ, ಶ್ರದ್ಧೆ ಇದ್ದರೆ 100ಕ್ಕೆ 100 ಯಶಸ್ಸು ಸಿಗುತ್ತೆ. ಮಾಡೋ ಕೆಲಸದೊಳಗಡೆ ಅಪನಂಬಿಕೆ ಬಂತು, ಅನುಮಾನ ಬಂತು, ಅಳುಕ ಇತ್ತು ಅಂದರೆ ಅಕ್ಷರಶಃ ನಮಗೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ. ಗುರು ಇದನ್ನೇ ಮಾಡೋ, ನಂಬು, ಹೋಗು, ಶ್ರದ್ಧಾದಿಂದ ಹೋಗು ಅಂತ ಹೇಳ್ತಾನೆ. ಅಂಥ ಗುರುಗಳ ಕೃಪೆ, ಮಾರ್ಗದರ್ಶನ ನಮ್ಮೆಲ್ಲರಿಗೂ ಬೇಕು. ಅಂಥ ನಿಸರ್ಗ ರೂಪದ ಗುರುಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೆವು. ನಿನ್ನೆ ನಾವು ನಿಸರ್ಗ ರೂಪದ ಗುರುಗಳಾದಂಥ ಚಂದ್ರ ಮತ್ತು ಸೂರ್ಯರ ಬಗ್ಗೆ ಚಿಂತನೆ ಮಾಡಿದ್ದೆವು. ಇಂದು ದತ್ತ ಗುರುಗಳಿಗೆ ಕಂಡಂಥ ಇನ್ನಿಬ್ಬರು ಗುರುಗಳ ಬಗ್ಗೆ ಮತ್ತು ಅವರಿಂದ ನಾವು ಏನು ಪಾಠ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡೋಣ. ಅವರು ಹೇಗೂ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರು ಗುರುಗಳು. ಅವ್ರಿಗೊಂದು ದೊಡ್ಡ ಮರ ಕಾಣಿಸ್ತು. ಆ ಮರವನ್ನು ಗಮನಿಸಿದರು, ಗಿಡ ಗಮನಿಸಿದರು. ಆ ಗಿಡದೊಳಗಡೆ ಒಂದು ಗೂಡಿತ್ತು, ಗೂಡು, ನೆಸ್ಟ್. ಆ ಗೂಡಿನೊಳಗಡೆ ಒಂದು ಜೋಡಿ ಇತ್ತು, ಪಕ್ಷಿಗಳ ಜೋಡಿ. ಕೊಂಡ್ರಿವ ಕೊಂಡ್ರಿ, ಚಲೋ, ಹಿಂಗೆ ಮಾಡ್ಬೇಕು, ದಿನ ಹಿಂಗೆ ಮಾಡಬೇಕು. ಒಂದು ಮರ ಇತ್ತು, ಮರದೊಳಗಡೆ ಗೂಡಿತ್ತು, ಗೂಡಿನೊಳಗಡೆ ಒಂದು ಜೋಡಿ ಇತ್ತು, ಪಕ್ಷಿಗಳ ಜೋಡಿ, ಪಾರಿವಾಳಗಳ ಜೋಡಿ. ಅವು ಎರಡು ಗಂಡ ಹೆಂಡತಿ ಪಕ್ಷಿಗಳು, ಪಾರಿವಾಳ, ಗಂಡು ಪಾರಿವಾಳ, ಹೆಣ್ಣು ಪಾರಿವಾಳ ಗೂಡಿನೊಳಗಡೆ ಇತ್ತು. ಗುರುಗಳು ಅದನ್ನು ನೋಡಿದರು. ಅವರಿಗೆ ಆನಂದ ಆಯಿತು, ಆಶ್ಚರ್ಯ ಆಯಿತು. ಅದನ್ನು ನೋಡ್ತಾ 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 ಅಲ್ಲೇ ನಿಂತುಕೊಂಡ್ರು. ಅವರಿಗೆ ಏನೇನು ಚಿತ್ರ ಕಾಣಿಸ್ತು ಅಂತ ಬರೆದಿದ್ದಾರೆ, ಎಷ್ಟು ಚಂದ ಬರೆದಿದ್ದಾರೆ. ಅವು ಎರಡು ಅದನ್ನು ಇದು ಪ್ರೀತಿ ಮಾಡ್ತಿತ್ತು, ಇದನ್ನು ಅದು ಪ್ರೀತಿ ಮಾಡ್ತಿತ್ತು. ಅಂದರೆ ಗಂಡನನ್ನು ಹೆಂಡತಿ ಪ್ರೀತಿ ಮಾಡ್ತಿತ್ತು, ಹೆಂಡತಿಯನ್ನು ಗಂಡ ಪ್ರೀತಿ ಮಾಡ್ತಿತ್ತು. ಅದೊಂದು ಅದಮ್ಯವಾದ ಪ್ರೀತಿ, ಶಬ್ದಗಳಲ್ಲಿ ವರ್ಣಿಸಲಾರದಂಥ ಪ್ರೀತಿ. ಅದು ಒಂದು ನಂಬಿಕೆನೇ. ಅವು ಎರಡೂ ಹೆಂಗಿದ್ವು ಅಂದರೆ, ಕಣ್ಣಿಗೆ ಕಣ್ಣು, ಬುದ್ಧಿಗೆ ಬುದ್ಧಿ, ದೇಹಕ್ಕೆ ದೇಹ, ಜೀವಕ್ಕೆ ಜೀವ ಒಂದಾಗಿ ಗೂಡಿನೊಳಗಡೆ ಜೀವನ ಮಾಡ್ತಾ ಇತ್ತು. ನಿನ್ನ ಬಿಟ್ಟರೆ ನನಗೆ ಪ್ರಪಂಚ ಇಲ್ಲ, ನನ್ನ ಬಿಟ್ಟರೆ ನಿನಗೆ ಪ್ರಪಂಚ ಇಲ್ಲ, ನನಗೆ ನೀನು, ನಿನಗೆ ನಾನು,
ನಮಗಿಬ್ಬರಿಗೂ ಈ ಗೂಡೇ ಜಗತ್ತು, ಈ ಗೂಡೇ ಪ್ರಪಂಚ, ಈ ಗಿಡನೇ ನಮ್ಮ ಪ್ರಪಂಚ ಅಂತ ನಕ್ಕೋತ ನಕ್ಕೋತ ಯಾವಾಗಲೂ ಅಂಟಿಕೊಂಡೇ ಇತ್ತು. ಅಷ್ಟೇ ಅಲ್ಲ, ಅವು ಯಾವಾಗ ಎರಡೂ ಒಂದಾಗಿದ್ವೋ ಆವಾಗಿಂದ ಕುಂತಾಗ, ನಿಂತಾಗ, ಹಾರುವಾಗ, ಹಾಡುವಾಗ, ಹೊರಗೆ ನೋಡುವಾಗ, ಕಾಳು ಹಿಡಿಯುವಾಗ, ಆಡುವಾಗ, ನಗುವಾಗ, ಅಳುವಾಗ ಎಲ್ಲ ಕಾಲಕ್ಕೂ ಎರಡು ಕೂಡೇ ಇರ್ತಿದ್ವು. ಒಂದನ್ನೊಂದು ಬಿಟ್ಟು ಗೊತ್ತೇ ಇರಲಿಲ್ಲ ಅವು. ಸ್ವಲ್ಪ ಹೊತ್ತು ಗಂಡು ಪಕ್ಷಿ ಹೊರಗೆ ಹಾರಿತು ಅಂದರೆ ಹೆಣ್ಣು ಪಕ್ಷಿಗೆ ಆತಂಕ, ತಳಮಳ. ಹೆಣ್ಣು ಪಕ್ಷಿ ಏನಾದರೂ ಕಾಣಲಿಲ್ಲ ಅಂದರೆ ಗಂಡು ಪಕ್ಷಿಗೆ ಹೃದಯದೊಳಗಡೆ ಅಳುಕ. ಅಷ್ಟು ಅನ್ಯೋನ್ಯ, ಅಂಥ ದಾಂಪತ್ಯ. ಅವೆರಡು ಒಂದಕ್ಕೊಂದು ಎಷ್ಟು ಅನುರೂಪ ಇದ್ವು ಅಂದರೆ, ಅನುಕೂಲ ಇದ್ವು ಅಂದರೆ, ಹೆಂಡತಿ ಪಕ್ಷಿ, ಹೆಣ್ಣು ಪಕ್ಷಿ ಏನಾದರೂ ಅಪೇಕ್ಷೆ ಪಟ್ಟರೆ ಆರಾಮ್ ಮಾತಾಡ್ತಾರೆ ನೋಡ್ರಿ, ಎಷ್ಟು ಚಂದ. ಏನ್ರಿ ಈ ಕಡೆ ನೋಡ್ರಿ, ಏನು ನೀವು ಹಿಂಗೆಲ್ಲ ಮಾಡಿದ, ಈಗ ಕೇಳ್ತದದು ನೀವು ಮಾತಾಡೋದು. ಲಕ್ಷ್ಯ ಕೊಡ್ರಿ. 1 ತಾಸು ಸುಮ್ಮನೆ ಕುಂಡ್ರಾಕ್ ಬರೋದಿಲ್ಲ ನಿಮಗೆ. 1 ತಾಸು 1.5 ತಾಸು ಆಲಿಸೋದಿದೆಯಲ್ಲ. ಆಲಿಸೋದಂದರೆ ಪಾಠ ಪ್ರವಚನಗಳನ್ನು ಕೇಳೋದು ಬೇರೆ, ಆಲಿಸೋದು ಬೇರೆ. ಕೇಳೋದಂದ್ರೆ ಕಿವಿ ಮೇಲೆ ಬೀಳ್ತಾವಲ್ಲ ಶಬ್ದ, ಎಲ್ಲ ಬರ್ತಾವೆ ಹೋಗ್ತಾವೆ, ಅಲ್ಲಿ ಉದ್ದೇಶ ಇರೋದಿಲ್ಲ. ಆಲಿಸೋದಂದರೆ ಲಕ್ಷ್ಯ ಕೊಟ್ಟು ಕೇಳೋದು, ಗಮನವಿಟ್ಟು ಕೇಳೋದು. ಅದು ದೊಡ್ಡ ತಪಸ್ಸದು. ಎಲ್ಲರಿಗೂ ವಿವೇಕ ಯಾಕೆ ಸಿಗೋದಿಲ್ಲ ಅಂದರೆ ಆಲಿಸುವಿಕೆಯ ಸಾಮರ್ಥ್ಯ ಇರಲಾರದಕ್ಕೆ. ಶಾಲೆಗೆ ಹೋಗ್ಬೇಕಾದ್ರೆ ನೋಡ್ರಿ, ಸರ್ ಟೀಚರ್ ಪಾಠ ಮಾಡುವಾಗ 50-60 ಮಕ್ಕಳು ಇರ್ತವೆ, 4-8 ಹುಡುಗರಷ್ಟು ಶಾಣೆ ಆಗ್ತವೆ. ಯಾಕೆ ಹೇಳ್ರಿ? ಎಲ್ಲ ಹುಡುಗರಿಗೂ ಹೆಂಗೆ ಕೇಳಬೇಕಂತ ಗೊತ್ತಿರೋದಿಲ್ಲ. ಹೇಳೋ ಕಾಲಕ್ಕೆ ಏನೇನೋ ವಿಚಾರ ಮಾಡ್ಕೋತ ಕೂತಿರ್ತಾರೆ. ಯಾವೋ 4 ಮಕ್ಕಳು ಕಾಳಜಿಯಿಂದ ಕೇಳ್ತವೆ, ಲಕ್ಷ್ಯದಿಂದ ಧ್ಯಾನದಿಂದ ಕೇಳಿ ಅದನ್ನು ಮನನ ಮಾಡಿಕೊಳ್ತವೆ. ಅದು ವಿದ್ಯೆ ಆಗುತ್ತದೆ. ಮತ್ತು ಪ್ರವಚನದೊಳಗೂ ನೀವು ಅದನ್ನು ಪಾಲಿಸಲಿಲ್ಲ ಅಂದರೆ ಹೆಂಗೆ? ಮತ್ತು ಏನೋ ಒಂದು ದಿನ ಅಕಸ್ಮಾತ್ ಆಯಿತು, ಸುಮ್ಮನೆ ಕುಂಡ್ರಿ ಮಾತಾಡ್ಬಿಡ್ರಿ ಅಂದ್ರೆ ಚಲೋ. ದಿನ ಅದನ್ನು ಹೇಳೋದಂದ್ರೆ ಪ್ರವಚನ ಅಂದ್ರೆ ಯಾಕೆ ಹೇಳಬೇಕು? ಮಾಡಬಾರ್ದು. ಕುಂತು ನೋಡ್ರಿ, ನಿಶಬ್ದ ಕುಂತು ನೋಡ್ರಿ. ಆಜುಬಾಜುದವ್ರು ಏನಾರ ಮಾಡಲಿ, ನೀವರ ಸುಮ್ಮನೆ ಕುಂಡ್ರಬೇಕ. ಎಷ್ಟು ಚಂದ ವಿಷಯ ಇರ್ತಾವ. ಹಂಗಿದ್ವು ಅವು ಎರಡು, ಗಂಡು ಹೆಣ್ಣು, ಗಂಡ ಹೆಂಡತಿ. ಇವರು ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಇಂಥದ್ದು ಒಂದು ಪ್ರಪಂಚ ಇದೆಯಲ್ಲ, ನಮ್ಮೊಳಗನೂ ಇಂಥ ಪ್ರಪಂಚ ಇದೆಯಲ್ಲ. ಗಂಡ ಹೆಂಡತಿ ಎಷ್ಟು ಅನುರೂಪ ಇರ್ತಾರೆ, ಎಷ್ಟು ಅನುರೂಪ ಇದಾವಿಲ್ಲ. ಹೆಂಡತಿ ಪಕ್ಷಿಗೆ ಏನಾದರೂ ಬೇಕು ಅಂತ ಅನಿಸಿದರೆ ಗಂಡು ಪಕ್ಷಿ ಎಷ್ಟೇ ಕಷ್ಟ ಆದರೂ ಅದನ್ನು ತಂದು ಕೊಡ್ತಿತ್ತು. ಅದು ಕಾಳಿರಲಿ, ಹಣ್ಣಿರಲಿ, ನೀರಿರಲಿ, ಎಷ್ಟು ದೂರ ಬೇಕಾದರೂ ಹಾರುತ್ತಿತ್ತು. ರೆಕ್ಕೆಗೆ ಆಯಾಸ ಆಯಿತು, ದೇಹಕ್ಕೆ ದಣಿವಾಯಿತು ಅಂತ ಅದು ವಿಚಾರ ಮಾಡ್ತಿರ್ಲಿಲ್ಲ. ಹೆಂಡತಿ ಪಕ್ಷಿನೂ ಅಷ್ಟೇ, ಗಂಡನಿಗೆ ಏನಾದರೂ ಬೇಕು ಅಂತಿತ್ತು ಅಂದರೆ ಅದನ್ನು ಒದಗಿಸ್ತಿತ್ತು. ಇದನ್ನು ನೋಡಿ ಗುರುಗಳಿಗೆ ಆನಂದ ಆಗ್ತಾ ಇತ್ತು. ಹೀಗೆ ಕಾಲ ಕಳೀತು, ಪ್ರೀತಿ ಫಲಿಸ್ತು, ಹೆಂಡತಿ ಪಕ್ಷಿ ಗರ್ಭಿಣಿಯಾಯಿತು, ಸುಖ ಪ್ರಸವ ಆಯಿತು. ಸಕಾಲದಲ್ಲಿ 2 ಮೊಟ್ಟೆಗಳು ಹೊರಗಡೆ ಬಂದವು. ಆ 2 ಮೊಟ್ಟೆಗಳಿಂದ 2 ಸಣ್ಣ ಪುಟ್ಟ ಪಾರಿವಾಳಗಳು ಹೊರಗಡೆ ಬಂದವು. ಮೊದಲೇ ಅತ್ಯಂತ ಆನಂದದಿಂದ ಇದ್ದ ತಾಯಿ ಮತ್ತು ತಂದೆ ಪಕ್ಷಿಗೆ ಈಗ ಸ್ವರ್ಗ ಮೂರೇ ಗೇಣು. ಎಲ್ಲ ಇತ್ತು, ಖುಷಿ ಇತ್ತು, ನಗುವಿತ್ತು, ನಲುವಿತ್ತು, ಪರಸ್ಪರ ನಂಬಿಕೆ ಇತ್ತು, ಅನ್ಯೋನ್ಯತೆ ಇತ್ತು, ವಾತ್ಸಲ್ಯಕ್ಕೂ ಕೊರತೆ ಇರಲಿಲ್ಲ. ಈಗ ಬಂಗಾರದಂಥ 2 ಮುತ್ತಿನಂಥ ಮರಿಗಳು ಬಂತು. ಆಯ್ತಲ್ಲ, ಸ್ವರ್ಗ ಮೂರೇ ಗೇಣು. ನಾವು ಸ್ವರ್ಗದೊಳಗಡೆನೇ ಇದ್ದೀವಿ ಅಂತ ಅಂದ್ಕೊಂಡ್ವು. ಅವು ಏನು ಸಣ್ಣ ಮರಿ ಇದ್ವಲ್ಲ, ಆ ಸಣ್ಣ ಮರಿಗಳ ಕಲಕಲ ಧ್ವನಿ,
ಅವು ಪುಟ್ಟ ಪುಟ್ಟ ರೆಕ್ಕೆಗಳನ್ನು ಆಡಿಸ್ತಾ ಆಡಿಸ್ತಾ ಹಾರೋದು, ಸಣ್ಣ ಸಣ್ಣ ಎಳಿ ಎಳಿ ಕಾಲುಗಳನ್ನು ಊರ್ತಾ ಅಲ್ಲಿ ನಡೆಯೋದು, ಓಡೋದನ್ನು ನೋಡಿ ಈ ಅಪ್ಪ ಪಾರಿವಾಳ ಅವ್ವ ಪಾರಿವಾಳ ನಾವು ಸ್ವತಃ ಸ್ವರ್ಗದಾಗಿದ್ದೀವಿ ಅಂತ ಅನ್ಕೊಳ್ತಿದ್ದು. ಎಲ್ಲ ತಾಯಿ ತಂದೆ ಹಾಗೆ ತಾನೆ. ಜಗತ್ತಿನಲ್ಲಿರೋ ಎಲ್ಲ ಅಪ್ಪ ಎಲ್ಲ ಅವ್ವ ತನ್ನ ಒಡಲಿನೊಳಗಡೆ ಹುಟ್ಟಿದ ಕುಡಿ ನಡೆಯುವಾಗ, ಬಾಲ ನುಡಿಗಳನ್ನು ಆಡುವಾಗ ಸ್ವರ್ಗ ಕಂಡುವೇನೋ ಅಂತ ಅಂತಿರ್ತಾರೆ. ಹೊಟ್ಟೆ ಹುಟ್ಟಿದ ಮಕ್ಕಳು ಮೊಟ್ಟ ಮೊದಲಿಗೆ ಭೂಮಿಗೆ ಕಾಲಿಟ್ಟು ನಡೆಯಾಕಂತರು ಅಂದರೆ ಅಪ್ಪನ ಅವನ್ನ ಹಿಡಿಯೋರು ಯಾರಿರ್ತಾರೆ ಹೇಳಿ? ತಾನು ನಡೆದಾಗ ಅಷ್ಟು ಖುಷಿ ಪಟ್ಟಿರೋದಿಲ್ಲ ಅಪ್ಪ, ತಾನು ನುಡಿದಾಗಷ್ಟು ಖುಷಿ ಪಟ್ಟಿರೋದಿಲ್ಲ ಅವ್ವ. ಆದರೆ ಮಗಳು ನಡೆದಳು, ಮಗ ನಡೆದ, ಓಡಾಡಕ್ಕೆ ಚಾಲೂ ಮಾಡಿದ, ಮಾತಾಡೋಕೆ ಚಾಲೂ ಮಾಡಿದಳು ಅಂದರೆ ಅಪ್ಪನ ಅವನ್ನ ಹಿಡಿಯೋರು ಯಾರೂ ಇರಲ್ಲ. ಅವ್ರಿಗೇನೋ ಸ್ವರ್ಗ ಸಿಕ್ತೇನೋ ಅನ್ನೋ ಹಂಗಿರ್ತಾರೆ. ಹಂಗೆ ಇವೆರಡೂ ಪಾರಿವಾಳ, ಇವೆರಡು ಸಣ್ಣ ಮರಿ, ಅವೆರಡು ದೊಡ್ಡ ಪಾರಿವಾಳ. ಇವು ಆಡೋದು ನೋಡಿ, ಹಾಡೋದು ನೋಡಿ, ಹಾರೋದು ನೋಡಿ ಅವಕ್ಕಂತೂ ಆನಂದವೋ ಆನಂದ. ದೊಡ್ಡವೆರಡು ಹೊರಗೆ ಹೋಗಿ ಕಾಳು ಕಡಿ ತರ್ತಿದ್ವು, ಸಣ್ಣವೆರಡು ಗೂಡಿನ್ಯಾಗ ಕಾಳು ಕಡಿ ತಿಂದು ಆರಾಮ್ ಮಲ್ಕೋತಾ ಇತ್ತು. ಹಿಂಗೆ ಭಾಳ ದಿವಸ ಹೋಯ್ತು. ಹೊತ್ತು ಹುಟ್ಟೋದ್ರೊಳಗಡೆ ದೊಡ್ಡವು ಎರಡು ಎದ್ದು ಹಾಡ್ಕೋತ ಹಾಡ್ಕೋತ ಹಾರ್ಕೋತ ಹಾರ್ಕೋತ ಅಡವ್ಯಾಗ ಹೋಗ್ತಿದ್ವು. ಸಣ್ಣವು ಎರಡು ಎದ್ದು ಅಷ್ಟೇ ಸಣ್ಣ ಸಣ್ಣ ಪುಕ್ಕ ಬಿಚ್ಚಿ ಗಿಡದ ಆ ಕಡೆ ಈ ಕಡೆ ಬಂದು ನೋಡ್ತಿದ್ವು. ಅಪ್ಪ ಅಮ್ಮ ತಂದು ಕಾಳು ಕೊಟ್ಟು ತಿಂತಿದ್ವು, ಮತ್ತು ಗೂಡಿನಾಗ ಮಲ್ಕೋತಿದ್ವು. ಹಿಂಗೆ ನಡೆದಿತ್ತು. ಒಂದಿನ ಏನಾಯಿತು, ಈ ಅಪ್ಪ ಪಾರಿವಾಳ ಅವ್ವ ಪಾರಿವಾಳ ಸೇರಿ ಕಾಳು ತರಬೇಕಲ್ಲ, ಹಾರ್ಕೋತ ಹೋದು. ಅವು ಆ ಕಡೆ ಹಾರ್ಕೋತ ಹೋಗೋದೇ ತಡ ಈ ಕಡೆ ಒಬ್ಬ ಬೇಟೆಗಾರ ಬಂದ. ಅವನ ಉದ್ದೇಶ ಹಿಡಿಯೋದು, ಪಕ್ಷಿಗಳನ್ನು ಹಿಡಿಯೋದು. ಬಂದವನೇ ಯಾವ ಗಿಡದ ಒಳಗಡೆ ಇವು ಇದ್ದುವೋ ಆ ಗಿಡದ ಮುಂದೆ ಬಲೆ ಬೀಸಿದ, ಬಲಿ ಹಾಕಿದ. ಅವು ಹಾರಿ ಹೋಗಿದ್ವಲ್ಲ, ಇವು ಎರಡು ಎದ್ವಲ್ಲ, ಸಾವಕಾಶ ಮೈ ಜಾಡಿಸಿ ನಿಧಾನಕ್ಕೆ ಗೂಡಿನಿಂದ ಹೊರಗೆ ಹಾರಿದವು. ಇವ ಮರಿಯೊಳಗೆ ನಿಂತು ನೋಡ್ತಿದ್ದ, ಓ ನನ್ನ ಕೆಲಸ ಆಯಿತು. ಸಾವಕಾಶ ಮೈ ಜಾಡಿಸಿ ಗೂಡಿನಿಂದ ಹೊರಗೆ ಹಾರಿದ ಪಕ್ಷಿಗಳು ಸಾವಕಾಶ ಸಾವಕಾಶ ಸಣ್ಣ ಸಣ್ಣ ಕಾಲು, ಯಾವಾಗಾರ ಒಂದು ಯಾವ್ದಾರ ಗುಬ್ಬಿನೋ ಪಾರಿವಾಳದೋ ಮರಿ ಇದ್ರ ಕಾಲು ಕೈ ಕಣ್ಣು ನೋಡಿ ಹೆಂಗಿದೆ, ಹೆಂಗೆ ಕೂಸಿರ್ತಾವೋ ಹಂಗೆ ಅವು ಇರ್ತಾವ. ಅವು ಗಿಡ ಬಿಟ್ಟು ಕೆಳಗಿಳಿದವು. ಅಲ್ಲೇ ಅಂಗಳ ಅಂತ ತಿಳ್ಕೊಂಡು ನಡೀತಾ ಇದ್ವು. ನಡ್ಕೋತ 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 ಬಂದು ಬಲೆಯಾಗ ಬಿದ್ದು ಎರಡು ಮರಿ ಪಾರಿವಾಳ. ಅವು ಬಲೆಯಾಗ ಬಿದ್ದ ತಕ್ಷಣ ಇವ ಬೇಟೆಗಾರ ಬಲೆನ ಮಡಚಿ ತೊಗೊಂಡು ಹೋಗಲಿಲ್ಲ. ಅವ ಬಂದಿದ್ದು ಬೇರೆ ಬೇಟೆಗೆ, ಇನ್ನೂ ಏನೋ ಬೇಕು ಅಂತ ಕಾಯ್ಕೋತ ಅಲ್ಲೇ ನಿಂತ. ಅವಕ್ಕೆ ಗೊತ್ತಿಲ್ಲ, ಮರಿಗೆ ಗೊತ್ತಿಲ್ಲ ನಾವು ಬಲೆಯಾಗ ಬಿದ್ದಿದ್ದೀವಿ, ನಮ್ಮನ್ನು ತಗೊಂಡು ಹೋಗ್ತಾರೆ, ನಮ್ಮ ಪ್ರಾಣ ಹೋಗ್ತದೆ ಅಂತ ಅವು ಕಲ್ಪನಾ ಇಲ್ಲ. ಬಲಿನೂ ಮನೆ ಅಂತ ತಿಳ್ಕೊಂಡೆ ಅವು ಆಡ್ತಾ ಇದ್ದು. ಆ ಕಡೆ ಏನು ಹೋಗಿದ್ವಲ್ಲ, ಅಪ್ಪ ಅವ್ವ 4 ಕಾಳು ಕೂಡಿಸ್ಕೊಂಡು ತಮ್ಮ ಗಂಟಲದೊಳಗೆ 4 ಹನಿ ನೀರು ಇಟ್ಕೊಂಡು ತಮ್ಮ ರೆಕ್ಕೆ ಒಳಗಡೆ ಒಂದೊಂದೇನೋ ಸಿಗಿಸ್ಕೊಂಡು ತಗೊಂಡು ಬಂದು ತಮ್ಮ ಗಿಡಕ್ಕೆ ಬರೋದಕ್ಕಿಂತ ಮುಂಚೆ ಬಾಜು ಗಿಡದೊಳಗೆ ಕುಂಡಿರ್ತಾವ. ಎಲ್ಲ ಪಕ್ಷಿನೂ ಹಂಗೆ ಅಲ್ಲಿ ಬಂದು ಕುಂತು ನೋಡ್ತಾವು. ಹೊರಗೆ ಬಲೆ ಇದೆ, ಬಲಿಯೊಳಗಡೆ 2 ಮರಿ ಬಿದ್ದಾವ. ಇಷ್ಟು ದಿನ ಏನು ನಕ್ಕಿದ್ವಲ್ಲ, ಖುಷಿ ಪಟ್ಟಿದ್ವಲ್ಲ, ಅದೆಲ್ಲ ಒಂದೋ ದಿನಕ್ಕೆ ಸಂಕಟು ಕಟ್ಟಿ ಹೊಡೆದು ಹೊರಗೆ ಬಂತು. ತಾಯಿ ಪಾರಿವಾಳ ಹಾಳಾಕ್ ಚಾಲು ಮಾಡ್ತು. ಅಪ್ಪ ಪಾರಿವಾಳಗ ಜಗತ್ತು ತಲೆ ಮೇಲೆ ಬಿದ್ದಂಗಾಯ್ತು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಂದು ಕರೆದು ಕೇಳಾಕ ಬಂಧುಗಳು ಯಾರು ಅಡವ್ಯಾಗಿರುವುದಿಲ್ಲ. ಇಷ್ಟು ಅನ್ನೋದ್ರಾಗ ಅವು ಪಾರಿವಾಳಕ್ಕೆ ತಡೆಯೋಕ್ಕಾಗಲಿಲ್ಲ. ಸಾವಕಾಶ ನಡ್ಕೋತ ಮುಂದೆ ಹೋಯಿತು. ಅದು ಬಲೆ ಆಗ್ಬಿಟ್ಟು, ಅದು ಬಲೆ. ಈಗ ಎಂದೆಂದಿನಿಂದನೋ ತನಗೆ ಅನುರೂಪವಾಗಿದ್ದಂಥ ಪತ್ನಿ, ಅನುಕೂಲವಾಗಿದ್ದಂಥ ಪತ್ನಿ, ಪ್ರಾಣವೇ ಆಗಿದ್ದಂಥ ಪತ್ನಿ, ಪ್ರಾಣಕ್ಕಿಂತ ಹೆಚ್ಚಾಗಿದ್ದಂಥ ಮಕ್ಕಳು ಎಲ್ಲರೂ ಬಲಿಯೊಳಗೆ ಬಿದ್ದು ಒದ್ದಾಡ್ತಿದ್ದಾರೆ. ಇದೊಂದು ಹೊರಗೆ ನಿಂತರು. ಹಿಂದಿಂದೆಲ್ಲ ನೆನಪಿಗೆ ಬಂತು. ಕೂಡಿ ಕುಂತಿದ್ದು, ಕೂಡಿ ಆಡಿದ್ದು, ಕೂಡಿ ಹಾಡಿದ್ದು, ಕೂಡಿ ಹಾರಿದ್ದು, ಕೂಡಿ ಕಷ್ಟ ಸುಖ ಉಂಡಿದ್ದೆಲ್ಲ ನೆನಪಿಗೆ ಬಂತು. ಮನಸ್ಸಿನಾಗ ವಿಚಾರ ಮಾಡ್ತು, ಏನಾದರೂ ಆಗಲಿ
ನಾನು ಅವ್ರ ಜೊತೆ ಹೋಗಬೇಕು ಅಂತ ಅದು ಮುಂದಕ್ಕೆ ಬಂತು, ಬಲಿಯೊಳಗಡೆ ಬಿತ್ತು. ಯಾವಾಗ ಅದು ಬಂದು ಬಲಿಯಾಗಿ ಬಿತ್ತಲ್ಲ, ಬೇಟೆಗಾರ ಹೊರಗೆ ಬಂದ, ಬಲಿನೆಲ್ಲ ಜೋಡಿಸಿದ, ಹೆಗಲ ಮೇಲೆ ಹಾಕ್ಕೊಂಡ, ಬಾಜಾರಕ್ಕೆ ತಗೊಂಡು ಹೋದ. ಇದನ್ನ ಗುರುಗಳು ನೋಡಿದರು. ಇದನ್ನು ನೋಡಿ ಹೆಂಗೆ ಅಡವಿಯೊಳಗಡೆ ಪಾರಿವಾಳ ಇದಾವೋ ಹಂಗೆ ನಾಡಿನೊಳಗಡೆ ನಾವು ಜನ ಇದ್ದೀವಿ. ಹೆಂಗೆ ಪಾರಿವಾಳ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ದಾರಿ ಇದ್ರೂ ಅದ್ರ ಬಗ್ಗೆ ವಿಚಾರ ಮಾಡಲಾರದೆ ಬಂಧನಕ್ಕೆ ಸಿಕ್ಕೋತೋ, ಕಷ್ಟಕ್ಕೆ ಸಿಕ್ಕೋತೋ, ದುಃಖಕ್ಕೆ ಒಳಗಾಯಿತೋ, ಹಾಗೆ ಮನುಷ್ಯರಾದ ನಾವು ಸಂಬಂಧಗಳನ್ನು, ಸಂಪತ್ತನ್ನು, ಸುಖಾನ ನೆಪ ಮಾಡಿ ಬೇಕು ಅಂತಲೇ ಕಷ್ಟಕ್ಕೆ ಸಿಕ್ಕಿ ಹಾಕೋತೀವಿ. ನಾವು ಅಳ್ತೀವಲ್ಲ, ನಾವು ಸಂಕಟ ಪಡ್ತೀವಲ್ಲ, ನಮ್ಮ ಅಳುವಿಗೆ, ನಮ್ಮ ಸಂಕಟಕ್ಕೆ ಭಗವಂತನ ಶಾಪ ಕಾರಣ ಅಲ್ಲ, ನಮ್ಮ ಅಜ್ಞಾನ ಕಾರಣ, ನಮ್ಮ ವ್ಯಾಮೋಹ ಕಾರಣ. ನಾವೇನು ಹಚ್ಕೋತೀವಿ ಅಟ್ಯಾಚ್ಮೆಂಟ್, ನಾವೇನು ಹಚ್ಕೊಳ್ತೀವಿ ನಮ್ದು 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 ಅಂತ ಹಚ್ಕೋತೀವಲ್ಲ, ಆ ಹೆಚ್ಚು ಹಚ್ಚಿಕೊಳ್ಳುವಿಕೆಯೇ ನಮಗೆ ಹುಚ್ಚು ಹಚ್ಚುತ್ತದೆ. ನಮಗೆಲ್ಲರಿಗೂ ಗೊತ್ತಿದೆ ಯಾರು ಯಾರ ಜೊತೆನೂ ಯಾವ ಕಾರಣಕ್ಕೂ ಬರಲ್ಲ, ಇರಲ್ಲ. ಆದರೂ ನಾವು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇರಲ್ಲ. ಯಾಕೆ ಅಂದರೆ ನಮಗೆ ಅಜ್ಞಾನದ ಪರದೆ, ವ್ಯಾಮೋಹವನ್ನು ತಲೆಯೊಳಗಡೆ ತುಂಬಿರ್ತದೆ. ಎಷ್ಟು ಹಚ್ಕೊಂಡಿರ್ತೀವಿ ಹೇಳಿ ನಾವು. ಹೆಂಗೆ ಪಾರಿವಾಳಗಳು ಹಚ್ಕೊಂಡಿದ್ವೋ, ಪಾರಿವಾಳದ ಮರಿಗಳನ್ನು ಹಚ್ಕೊಂಡಿದ್ವೋ, ಮರಿಗಾಗಿ ಅವ್ವ, ಅವ್ವಗಾಗಿ ಅಪ್ಪ, ಇಡೀ ಮನೆತನನೇ ಬಲಿಯೊಳಗೆ ಹೋಯ್ತೋ, ಹಂಗೆ ನಾವು ಕಷ್ಟಕ್ಕೆ ಬೇಕು ಅಂತಲೇ ನಮ್ಮನ್ನು ಗುರಿ ಮಾಡಿಕೊಳ್ತೀವಿ. ಅಂದ್ರೆ ಅರ್ಥ ಏನು? ವ್ಯಾಮೋಹ. ದತ್ತಾತ್ರೇಯ ಗುರುಗಳಂತಾರೆ, ಈ ಪಾರಿವಾಳದ ಕಷ್ಟ ನೋಡಿ, ಪಾರಿವಾಳದ ಪರಿವಾರ ನೋಡಿ ಮನುಷ್ಯರಾದ ನಾವು ತಿಳ್ಕೋಬೇಕು, ಸಂಬಂಧಗಳು ಇರೋದು ಸಂಸಾರದ ಚಕ್ರ ನಡೆಯೋದಕ್ಕೆ ವಿನಃ ಸಂಸಾರದ ಸುಳಿ ಒಳಗಡೆ ನಮ್ಮನ್ನು ಕೆಡುವುದಕ್ಕೆ ಅಲ್ಲ. ಬೇಕು ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ದೂರದ ಪಾವಣೆಯರು, ಸಮೀಪದ ಪಾವಣೆಯರು ಎಲ್ಲರೂ ಬೇಕು. ಆದರೆ ಅದು ಆಗಿನ ಸಾಂಸಾರಿಕ ವ್ಯವಹಾರಗಳು ಸುಸೂತ್ರವಾಗಿ ನಡೆಯುವ ಸಲುವಾಗಿಯೇ ವಿನಃ ಅದರೊಳಗಡೆನೆ ಬಿದ್ದು ಒದ್ದಾಡೋ ಸಲುವಾಗಿ ಅಲ್ಲ. ಅದರೊಳಗಡೆನೆ ಬಿದ್ದು ಒದ್ದಾಡೋ ಸಲುವಾಗಿ ಅಲ್ಲ. ಬಹಳ ಜನ ಅಂತಿರ್ತಾರೆ ನೋಡಿ, ನಿನ್ನ ಬಿಟ್ಟು ನಾ ಬದುಕೋದಿಲ್ಲ ಅಂತಿರ್ತಾರೆ, ಅಳ್ತಿರ್ತಾರೆ, ಜೊತೆಗೆ ಯಾರು ಬರಲ್ಲ. ಇನ್ನೊಂದ್ಸರಿ ಕೇಳಿಸ್ಕೊರಿ, ನಿನ್ನ ಬಿಟ್ಟು ನಾ ಇರಲ್ಲ, ನಿನ್ನ ಬಿಟ್ಟು ನಾ ಬದುಕಲ್ಲ ಅಂತಾರೆ, ಅಳ್ತಾರೆ, ಜೊತೆಗೆ ಯಾರು ಬರಲ್ಲ. ಒಂದ್ಯಾವುದೋ ತತ್ವಪದದೊಳಗಿಲ್ಲ, ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಸಾಯೋ ತನಕ, ಆಮೇಲೆ ಸ್ಮಶಾನದ ತನಕ. ಮತ್ತು ಸಂಬಂಧಗಳು ಬ್ಯಾಡ, ಏನು ಬೇಕು? ಸಂಬಂಧಗಳಿಲ್ಲ ಆದರೆ ನಮ್ಮ ಜೀವ ವ್ಯವಹಾರ ನಡೆಯೋದೇ ಇಲ್ಲ. ಆದರೆ ಸಂಬಂಧಗಳ ಒಳಗಡೆ ನಾವು ಮುಳುಗಬಾರ್ದು. ನಮ್ಮ ಉದ್ದೇಶ ಮುಳುಗೋದಲ್ಲ, ನಮ್ಮ ಉದ್ದೇಶ ಈಸೋದು. ಈಸ್ಬೇಕು, ಜಯಿಸ್ಬೇಕು. ಈ ಭವಸಾಗರದ ಒಳಗಡೆ ನಾವು ಆತ್ಮಾನಂದವನ್ನು ಪಡಿಬೇಕು. ಆತ್ಮಾನಂದವನ್ನು ಪಡೆಯೋದಕ್ಕೆ ಸಂಬಂಧಗಳು ನಮಗೆ ಅಡಚಣೆಯಾಗಬಾರದು, ವ್ಯಾಮೋಹಕ್ಕೆ ಒಳಗಾಗಬಾರದು. ಈ ವ್ಯಾಮೋಹನೇ ಗೀತೆ ಹುಟ್ಟೋದಕ್ಕೆ ಕಾರಣ ಆಗಿತ್ತು. ಅರ್ಜುನ ಯುದ್ಧ ರಂಗದೊಳಗಡೆ ಎಲ್ಲ ಸಿದ್ಧ ಆದ ಕಾಲಕ್ಕೆ ಕೈ ಒಳಗಡೆ ಇದ್ದ ಶಸ್ತ್ರಗಳನ್ನು ಕೆಳಗಿಟ್ಟು ಕುಂತ, ನನ್ನ ಕೈಲಿ ಆಗೋದಿಲ್ಲ. ಆವಾಗ ಶ್ರೀಕೃಷ್ಣ ಏನು ಹೇಳಿದ? ಹುಚ್ಚ, ಯಾವ ಸಂಬಂಧ ಯಾವುದು? ಅಶೋಚಾನನ್ವಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ದೊಡ್ಡ ಪಂಡಿತ ಮಾತಾಡ್ದಂಗೆ ಮಾತಾಡ್ತಿ. ನಮ್ಮವ್ವ, ನಮ್ಮಪ್ಪ, ನಮ್ಮಣ್ಣ, ನಮ್ಮ ತಂಗಿ, ಸರಿಯಪ್ಪ, ಅದೆಲ್ಲ ಬೇಕು. ಆದರೆ ನೀನೇನು ಮಾಡಬೇಕು ಅದು ನಿನ್ಗೆ ಗೊತ್ತೇ ಇಲ್ಲಲ್ಲ. ನಿನ್ನ ಕರ್ತವ್ಯ ಏನು? ನಿನ್ನ ಜೀವನ ಏನು? ನಿನ್ನ ಆತ್ಮಾನುಭೂತಿಗೆ, ಆತ್ಮಾನಂದಕ್ಕೆ ನಿನ್ನ ಸಂಪಾದನೆ ಏನು? ಬೀಳಬೇಡ, ಬಲಿಯಾಗಿ ಬೀಳಬೇಡ. ದೇವರು ನಿನಗೆ ರೆಕ್ಕೆ ಕೊಟ್ಟಾನ,
ಅಪ್ಪ ಅವ್ವ ನಿನಗೆ ದಷ್ಟ ಪುಷ್ಟ ಮಾಡ್ಯಾರ, ಹಾರು, ವಿಶಾಲವಾದ ಜಗತ್ತಿನಾಗ ಹಾರು. ಇದನ್ನು ನಾವು ಪಾರಿವಾಳದ ಪರಿವಾರ ನೋಡಿ ಕಲಿಬೇಕು ಅಂತ ಗುರುಗಳು ಹೇಳಿದರು. ಬೀಳುಬಾರ್ದು, ನಾವು ಬಲೆಯಾಗಿ ಬೀಳಬಾರ್ದು. ಬೇಕು ಸಂಸಾರ ಅಂದಮೇಲೆ ಪತಿ ಸತಿ ಪುತ್ರ ಸುಪುತ್ರಿ ಎಲ್ಲ ಬೇಕು. ಅಲ್ಲೇ ಮುಳುಗಬಾರ್ದು, ಅಲ್ಲೇ ಉಳಿಬಾರ್ದು. ಅದನ್ನು ಮೀರಿದ ಒಂದು ಹೊಸ ಪ್ರಪಂಚನ ನೋಡಬೇಕು ಅನ್ನೋದು ಪಾರಿವಾಳದ ಪರಿವಾರದ ಪಾಠ. ಅದೇ ಪಾರಿವಾಳ ನೋಡಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರು, ಅಲ್ಲಿ ಇನ್ನೊಂದು ವಸ್ತು ನೋಡಿದ್ರು, ಪ್ರಾಣಿ ನೋಡಿದ್ರು. ಅದರಿಂದ ಒಂದು ದೊಡ್ಡ ಪಾಠ ಕಲ್ತರು. ಒಂದು 2 ನಿಮಿಷ ಅದನ್ನು ನೋಡಿಬಿಡು. ಅಲ್ಲಿ ಒಂದು ಹೆಬ್ಬಾವು ಇತ್ತು. ಹೆಬ್ಬಾವು ಕಲ್ಮೇಶ್ ಬಾಗಲ ಬಂದು ಮಾಡ್ಕೊಂಡ್ಬಿಡ್ರಿ, ಬಾಗ ಹಾಕೊಂಡ್ಬಿಡ್ರಿ. ಅಲ್ಲೊಂದು ಹೆಬ್ಬಾವು ಇತ್ತು. ಹೆಬ್ಬಾವು ಅಂದ್ರೆ ಗೊತ್ತೈತಲ್ಲ? ಹೆಬ್ಬಾವು ಅಂದ್ರೆ ಗೊತ್ತೈತಲ್ಲ? ಏನು ಹೇಳ್ರಿ? ಹೆಬ್ಬಾವು ಅಂದ್ರೇನು? ದೊಡ್ಡ ಹಾವು, ಹಿರಿದಾದ ಹಾವು ಹೆಬ್ಬಾವು. ದೊಡ್ಡ ಹಾವು, ಸಣ್ಣ ಹಾವು, ದೊಡ್ಡ ಹಾವು. ಮೊದಲೇ ಹೆಬ್ಬಾವು. ಆ ಹೆಬ್ಬಾವಿನ ಜೀವನ ಕ್ರಮ ನೋಡಿ ಗುರುಗಳಿಗೆ ಅನಿಸ್ತು, ಮನುಷ್ಯಗಿದ್ದು ಯಾಕೆ ವಿಚಾರ ಬರೋದಿಲ್ಲ? ಹೆಬ್ಬಾವಿನ ಜೀವನ ಕ್ರಮ ಏನು ಗೊತ್ತಾ? ಅದು ಎಲ್ಲಿ ಮಲ್ಕೊಂಡಿರ್ತದೋ ಅಲ್ಲೇ ಮಲ್ಕೊಂಡಿರ್ತದೆ. ಮತ್ತು ನೀವು ಹೆಬ್ಬಾವಿನಂಗೆ ಒಂದತ್ರ ಮಲ್ಕೊಂಡ್ರಿ, ಹಂಗಲ್ಲ. ಹೆಬ್ಬಾವು ತನ್ನ ಆಹಾರಕ್ಕಾಗಿ ಎಲ್ಲೂ ಅಲದಾಡೋದಿಲ್ಲಂತೆ. ತನಗೆ ಯಾವಾಗ ಆಹಾರ ಸಿಗುತ್ತದೋ ಅವಾಗ ಮಾತ್ರ ಆಹಾರ ಸ್ವೀಕಾರ ಮಾಡ್ತದಂತೆ. ಇಂಥದ್ದೇ ಆಹಾರ ಬೇಕು ಅಂತ ಆಪ್ಷನ್ಸ್ ಇಡೋದಿಲ್ವಂತೆ ಹೆಬ್ಬಾವು. ನಮ್ಮದು ಆಪ್ಷನ್ಸ್ ಮೇಲೆ ಆಪ್ಷನ್ಸ್ ಆಹಾರದಾಗ. ಇಡೀ ಜಗತ್ತಿನ ಅತ್ಯಂತ ಪ್ರಧಾನವಾದಂಥ ಕಾರ್ಯಗಳೆಲ್ಲ ಆಹಾರದ ಸಲುವಾಗಿನೂ ನಡೀತಾವೆ. ಆಹಾರ ಅಂದರೆ ಹೊಟ್ಟೆ ತುಂಬಿಸೋ ಸಲುವಾಗಿ. ಕನಕದಾಸರು ಹೇಳಿಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಅಂದರೆ ಎಲ್ಲರೂ ಏನು ಆಸೆ? ಹೊಟ್ಟೆ ತುಂಬಿಕೊಳ್ಳೋದು. ಆದರೆ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ಮನುಷ್ಯರಾದ ನಾವು ನಮ್ಮ ಆದ್ಯತೆಗಳನ್ನು ಗೊಂದಲಕ್ಕೀಡು ಮಾಡ್ತೀವಿ. ಆದರೆ ಹೆಬ್ಬಾವು ಹೇಗೆ ಸಿಕ್ಕಿದ್ದನ್ನು ಸಂತೃಪ್ತವಾಗಿ ಸ್ವೀಕಾರ ಮಾಡ್ತದೋ ಅಂಥ ಬುದ್ಧಿ ನಮಗೆ ಬರಬೇಕು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಸಿಕ್ಕಿದ್ದನ್ನು ಸಂತೃಪ್ತವಾಗಿ ಸ್ವೀಕಾರ ಮಾಡೋದು, ಇದ್ದದ್ದನ್ನೇ ಭಗವಂತನ ಕೃಪಾ ಅಂತ ಸ್ವೀಕಾರ ಮಾಡೋದು. ಊಟ ಮಾಡುವಾಗ ಜ್ಞಾನಿ ಆಗಬೇಕು. ಯಾರು ಊಟ ಮಾಡುವಾಗ ಜ್ಞಾನಿ ಆಗ್ತಾರೋ ಅವರ ಕಣ್ಣು ಹೊಟ್ಟೆ ಕಡೆ ಇರ್ತದೆ. ಯಾರು ವಿಲಾಸಿ ಇರ್ತಾರೋ ಅವ್ರ ಕಣ್ಣು ನಾಲಿಗೆ ಕಡೆ ಇರ್ತದೆ. ಯಾರು ವಿವೇಕ ಕಡಿಮೆ ಇರ್ತದೋ ಅವರು ನಾಲಿಗೆ ರುಚಿಗೆ ಹೆಚ್ಚು ಕಿಮ್ಮತ್ತು ಕೊಡ್ತಾರೆ. ಯಾರು ವಿವೇಕಿ ಇರ್ತಾರೋ, ಬುದ್ಧಿವಂತರು ಇರ್ತಾರೋ ಅವರು ಹೊಟ್ಟೆ ತುಂಬಿದ್ರೆ ಸಾಕು ಅಂತಾರೆ. ನಾಲಿಗೆ ರುಚಿಗೆ ಯಾರು ಕಿಮ್ಮತ್ತು ಕೊಟ್ಟು ಎಂಥದ್ದು ಬೇಕಂತ ರುಚಿ ಆಹಾರ ಸ್ವೀಕಾರ ಮಾಡ್ತಾರೋ ಅವರು ಅನಾರೋಗ್ಯ ಪಡ್ಕೊಳ್ತಾರೆ. ಉದರಕ್ಕೆ ಏನು ಬೇಕೋ ಅದನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವರು ಆರೋಗ್ಯಕ್ಕೆ ದಾರಿ ಮಾಡಿ ಕೊಡ್ತಾರೆ. ಅದಕ್ಕೆ ಆಹಾರ ಸ್ವೀಕಾರ ಮಾಡೋ ಕಾಲಕ್ಕೆ ನಾವು ವಿವೇಚನೆಯಿಂದಿರಬೇಕು. ಸಿಕ್ಕಿದ್ದಕ್ಕಷ್ಟು ತೃಪ್ತ ಪಡಬೇಕು. ಹೆಚ್ಚು ಸಂಗ್ರಹ ಮಾಡ್ಕೋಬಾರ್ದು. ನಮ್ಮ ಆಹಾರ ನಮ್ಮ ಅಸ್ತಿತ್ವಕ್ಕೆ, ಆರೋಗ್ಯಕ್ಕೆ ಕಾರಣ ಆಗಬೇಕು ಅನ್ನೋದನ್ನು ಹೆಬ್ಬಾವು ನೋಡಿ ಕಲಿಸಿದ್ರು. ಎಂಥ ಪಾಠ ಇದೆಲ್ಲ ನಿಸರ್ಗದಿಂದ ಹೇಳಿ. ಅವು ಪ್ರಾಣಿ ಪಕ್ಷಿಗಳು ಬದುಕೋದನ್ನು ನೋಡಿದರೆ ನಾವು ಓದೋದು ಬರೆಯೋದೇ ಜರೂರತ್ತಿಲ್ಲ. ಎಷ್ಟು ಚಂದ ಜೀವನ ಮಾಡ್ತವೆ. ಸುಮ್ಮನೆ ಒಂದು ನೆನಪಿ ಬರ್ತಿದೆ, ಒಂದು ಹೇಳಿ ಮುಗಿಸ್ಬಿಡ್ತೀನಿ. ಬೆಕ್ಕು ನೋಡಿರಿ, ನಾಯಿ ನೋಡಿರಿ. ಬೆಕ್ಕು ನಾಯಿಗೆ ಅಜೀರ್ಣ ಆಯಿತು ಅಂದ್ರೆ ವಾಂತಿ ಮಾಡ್ತಾವೆ. ನೋಡಿರಿ ನೀ ಎಲ್ಲಿ ಹೋಗಿದ್ದು ನೋಡಕ್ಕ? ಅವು ಹೆಂಗೆ ವಾಂತಿ ಕರೆಕ್ಟ್ ಅವ ಹೇಳೋದು ನೋಡ್ಯಾರ. ಹೆಚ್ಚು ಆಸೆ ಪಟ್ಟು ತಿಂದು ಅಂದ್ರೆ ಅಜೀರ್ಣ ಆಗ್ತದೆ. ಅವಾಗ ವಾಂತಿ ಮಾಡ್ತಾವೆ. ಹೆಂಗೆ ವಾಂತಿ ಮಾಡ್ತಾವೆ ನೋಡಿರಿ? ಒಂದು 4 ಹುಲ್ಲಿಂದ ಗರ್ಕಿ ಹುಲ್ಲು ಮತ್ತೊಂದು ಯಾವುದಾದ್ರು ತಿಂದು ವಾಂತಿ ಮಾಡಿಬಿಡ್ತಾವೆ. ನೋಡಿರಿಲ್ಲೋ?
ಅವಕ್ಕೆ ಒಮ್ಮೆ ತಿಂದು ವಾಂತಿ ಆಯಿತು ಅಂದ್ರೆ ಮತ್ತೊಮ್ಮೆ ಎಂದೆಂದೂ ಹೆಚ್ಚು ತಿನ್ನುವುದಿಲ್ಲಂತವು. ನಮ್ದು ಹಂಗ ನಿನ್ನೆ ಹೆಚ್ಚಾಗಿ ಎಲ್ಲ ಮುಗಿದಿರ್ತದ, ಇಂದು ಮತ್ತೆ ಬಿಡುವುದಿಲ್ಲ. ನೀಡವ್ರು ಅಂತಿರ್ತಾರೆ, ನಿಮ್ಮ ಸಲುವಾಗಿ ಮಾಡಿ ಬಡಿಸ್ತಿರ್ತಾರಲ್ಲ ಊಟಕ್ಕೆ, ಅವರು ನಿಮ್ಮ ಸಲುವಾಗಿ ಅಂತ ಬಡಿಸ್ತಿರ್ತಾರೆ. ಇವ್ರೇನಂತಾರೆ, ಎಲ್ಲ ಮುಗಿದಿರ್ತದೆ, ಪ್ಯಾಕ್ ಆಗಿರ್ತದೆ, ನಿಮ್ಮ ಮನಸ್ಸಿಗೆ ನೋವರ ಯಾಕೆ ಮಾಡೋದು ಅನ್ನೋದಿಲ್ಲ. ಎಲ್ಲ ಮುಗಿದಿರ್ತದೆ, ಇನ್ನೇನು ಬೆರಳಿಟ್ರೆ ಎಲ್ಲ ಅಳತಿ ಬಿ ಸಿಗ್ತಿರ್ತದೆ. ಆದರೂ ನೀಡೋರಿಗೆ ಅಂತ ನಿಮ್ಮ ಮನಸ್ಸರ ಯಾಕೆ ನೋವು ಮಾಡೋದು, ಇರಲಿ ಅದೊಂದು ಹಾಕಿಬಿಡ್ರಿ. ಹಿಂಗೆ ಆಗಬಾರ್ದು. ಆಹಾರ